ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಈಗ ಅಗ್ನಿವೀರ ಆರ್ಮಿ ಬೆಂಗಳೂರು ಯಾರು, ಮಂಗಳೂರು ಯಾರು ಮತ್ತು ಬೆಳಗಾವಿ ಯಾರಲ್ಲಿ ಎಕ್ಸಾಮನ್ನು ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಉಚಿತವಾಗಿ ಫಿಸಿಕಲ್ ತರಬೇತಿಯನ್ನು ಕೊಡ್ತಾ ಇದ್ವಿ. ಇಲ್ಲಿ ಊಟ ವಸತಿ ಫೀಸ್ ಮಾತ್ರ ಇರ್ತದೆ, ಯೂನಿಫಾರ್ಮ್ ಫೀಸ್ ಇರ್ತದೆ, ಕೋಚಿಂಗ್ ಫೀಸ್ ಯಾವುದೇ ರೀತಿ ಇರಂಗಿಲ್ಲ. ಯಾರಾದರೂ ಬರೋರಿದ್ರೆ 1 ರಿಂದ 10 ತಾರೀಕೊಳಗೆ ಜಾಯಿನ್ ಆಗಬೇಕು. ಆಮೇಲೆ 100 ಅಭ್ಯರ್ಥಿಗಳಿಗೆ ಮಾತ್ರ ಉಚಿತ ಬ್ಯಾಚ್ ಇತ್ತು, ನಿಮ್ಗೆ ಗೊತ್ತಿರಲಿ. 100 ಅಭ್ಯರ್ಥಿಗಳಿಗೆ ಮಾತ್ರ ಉಚಿತದ. ಊಟ ವಸತಿ ಯೂನಿಫಾರ್ಮ್ ಫೀಸ್ ಮಾತ್ರ ತೊಗೋತೀವಿ, ಕೋಚಿಂಗ್ ಫೀಸ್ ಇರೋದಿಲ್ಲ. ಯಾರು ಬರೋರಿದ್ರೆ ಬೇಗನೆ ಬಂದು ಅಡ್ಮಿಷನ್ ಮಾಡೋಕ್ಕೆ ಹೇಳ್ರಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೆ ಈ ಮಾಹಿತಿಯನ್ನು ತಿಳಿಸ್ರಿ. ಯಾಕಂದರೆ ಪ್ರತಿನಿತ್ಯ ನಮ್ಮಲ್ಲಿ ಏನಪ್ಪ ಅಂದ್ರೆ ಇದೇ ಗ್ರೌಂಡ್ನಾಗ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇದೇ ಗ್ರೌಂಡ್ನಾಗ ಅಂದ್ರೆ 400 ಮೀಟ್ರ್ ಎಕ್ಯುರೇಟ್ ಗ್ರೌಂಡ್ ಅದ. 400 ಮೀಟ್ರ್ ಗ್ರೌಂಡ್ನಾಗ ಇಲ್ಲಿ ನೀವು ಓಡಾಕೈತಿರಪ್ಪ ಅಂದ್ರೆ ನೀವು ಪಾಸ್ ಆಗೋದು ಫೇಲ್ ಆಗೋದು ನಿಮ್ಮ ರಿಸಲ್ಟ್ ಇಲ್ಲೇ ಗೊತ್ತಾಗ್ತದೆ. ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಈಗಾಗಲೇ ಪರೀಕ್ಷೆ ಪಾಸ್ ಮಾಡಿರಿ. ನೆಕ್ಸ್ಟ್ ಇರೋದು ಯಾವಪ್ಪ ಅಂದ್ರೆ ಫಿಸಿಕಲ್ಗೂ ಎಷ್ಟು ಮಾರ್ಕ್ಸ್ ಐತೆ ಅಂದ್ರೆ 100 ಮಾರ್ಕ್ಸ್ ರೀ. ಫಿಸಿಕಲ್ಗೆ 100 ಮಾರ್ಕ್ಸ, ಆಮೇಲೆ ಎಕ್ಸಾಮ್ 100 ಮಾರ್ಕ್ಸ. ಟೋಟಲ್ ಎಷ್ಟಪ್ಪ ಅಂದರೆ 200 ಮಾರ್ಕ್ಸ್ ಇರ್ತದೆ. ಫೈನಲ್ ಮೆರಿಟ್ ಆಗೋದು 200 ಮಾರ್ಕ್ಸಿಗೆ ಮೆರಿಟ್ ಆಗೋದು ಗೊತ್ತಿರಲಿ. ಎಕ್ಸಾಮ್ ಪಾಸ್ ಆದವ್ರು ಫೈನಲ್ ಮೆರಿಟ್ ಆಗೋದು 200 ಮಾರ್ಕ್ಸ್ ಪೈಕಿ ಆಗ್ತದೆ. ಅಲ್ಲಿ ನೀವು ಔಟ್ ಮಾಡಿರಿ ಅಂದ್ರೆ ರನ್ನಿಂಗ್ 60 ಮಾರ್ಕ್ಸು ಪ್ಲಸ್ 40 ಮಾರ್ಕ್ಸ್ ತೊಗೊಂಡ್ರಿ ಅಂದರೆ ಆರಾಮ್ 100ಕ್ಕೆ 100 ಗ್ಯಾರಂಟಿ ನೀವು ಪಾಸ್ ಸಿಕ್ಕಿರಿ. ಎಲ್ಲರಿಗೂ ಗೊತ್ತಿರಲಿ. ಅಂದರೆ ಎಕ್ಸಾಮ್ ಏನಾರು ಡೌನ್ ಆದರೂ ಅಲ್ಲಿ ನಮಗೆ ಕವರ್ ಮಾಡಿ ಕೊಡ್ತದೆ. ಮತ್ತು ಎಕ್ಸಾಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿರಿ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲಿ ನಡೀತದೆ. ಸೆಕೆಂಡ್ ಗ್ರೂಪ್ ಆದವರು, ಥರ್ಡ್ ಗ್ರೂಪ್ ಆದವರು ಸಿಲೆಕ್ಷನ್ ಆಗ್ಯಾರ ರೀ, ನಾ ಇಲ್ಲ ಅನ್ನೋದಿಲ್ಲ. ಹೋದ ಸಲ ಪಾಸ್ ಆಗ್ಯಾರ, 7-8 ಪ್ಲಸ್ ತೆಗೆದವರು ಪಾಸ್ ಆಗ್ಯಾರ. ರನ್ನಿಂಗ್ ಸೆಕೆಂಡ್ ಗ್ರೂಪ್ ಆದವರು ಪಾಸ್ ಆಗ್ಯಾರ, ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಎಕ್ಸಾಮ್ ಒಳಗೆ ಮಾರ್ಕ್ಸ್ ಹೆಚ್ಚು ತೊಗೊಂಡವರು. ಅದಕ್ಕೆ ಎಕ್ಸಾಮ್ ಒಳಗೆ ಮಾರ್ಕ್ಸ್ ಹೆಚ್ಚು ಬಿದ್ದಾವೆ ಕಮ್ಮಿ ಬಿದ್ದಾವೆ ನಮ್ಗೆ ಗೊತ್ತಿಲ್ಲ. ಈಗ ಹಿಂದಿನ ದಾಟಿ ಹೋದ, ಈಗ ಪರೀಕ್ಷೆ ಪಾಸ್ ಮಾಡ್ಯಾರಿ. ಇನ್ನು ನೆಕ್ಸ್ಟ್ ಇರೋದು ಏನಪ್ಪ ಅಂದ್ರೆ ನಿಮ್ಮದು ಫಿಸಿಕಲ್ ಅದ. ಫಿಸಿಕಲ್ ಐತೆ ಅಂದಾಗ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಮಾರ್ಕ್ಸ್ ಔಟ್ ತೊಗೋಬೇಕು. ನೀವು ಔಟ್ ತೊಗೊಂಡ್ರೆ ಮಾತ್ರ ಪ್ಯಾರಾ ಕಮಾಂಡ್ ಒಳಗೆ ಆಯ್ಕೆ ಮಾಡ್ಕೋತಾರೆ. ಅದು ಗೊತ್ತಿರಲಿ. ಪ್ಯಾರಾ ಕಮಾಂಡೋ ಸಿಲೆಕ್ಷನ್ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ರನ್ನಿಂಗು ಎಕ್ಸಲೆಂಟ್ ಇರಬೇಕು, ಪ್ಲಬ್ಸು ಎಕ್ಸಲೆಂಟ್ ಇರ್ಬೇಕು ರೀ. ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ಯಾರಾ ಕಮಾಂಡೋ ಆಯ್ಕೆ ಮಾಡ್ತಾರೆ. ಪ್ಯಾರಾ ಕಮಾಂಡೋ ಹೋಗ್ಬೇಕಾರೆ 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತದೆ, ಗೊತ್ತಿರಲಿ ನಿಮ್ಗೆ ಎಲ್ಲರಿಗೂ. 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತದೆ ಅಲ್ಲಿ. ಆದರೆ ಇಲ್ಲಿ ಎಕ್ಸಲೆಂಟ್ ಅದಾರನ್ನ ಅಲ್ಲಿ ತೊಗೋತಾರೆ ರೀ. ಒಂದು ಒಳ್ಳೆಯ ಅವಕಾಶ ಅದ. ಈ ಸಲ ವೇಕೆನ್ಸಿ ಚಲೋದವ. ಅದ್ರಾಗ ನಿಮ್ಗೆ ಮಂಗಳೂರು ಯಾರು, ಬೆಳಗಾವಿ ಯಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸಾಮ್ ಪಾಸ್ ಮಾಡ್ಯಾರ ರೀ. ಬೆಂಗಳೂರು ಯಾರನ್ನ ಆಗೈತಿ, ಸ್ವಲ್ಪ ಕಡಿಮೆ ಆಗ್ಯದ. ಅಲ್ಲಿ ಅಪ್ಲಿಕೇಶನ್ ಕಡಿಮೆ ಹೋಗಿರ್ತಾವೆ. ಮಂಗಳೂರು ಯಾರು, ಬೆಳಗಾವಿ ಯಾರು ಅತಿ ಹೆಚ್ಚು ಅಪ್ಲಿಕೇಶನ್ ಹೋಗಿರ್ತಾವೆ. ಅದೇ ರೀತಿಯಾಗಿ ಎಕ್ಸಾಮ್ ಸಹಿತ ಪಾಸ್ ಮಾಡ್ಯಾರ. ಅದಕ್ಕೆ ಈಗ ಇಲ್ಲಿ ನೋಡಿರಿ, ಮಂಗಳೂರು ಯಾರದವ್ರಿಗೆ ಸೆಪ್ಟೆಂಬರ್ 10 ಬಿಜಾಪುರ ರ್ಯಾಲಿ ಫಿಕ್ಸ್ ಆಗೈತೆ. ನಿಮ್ಗೆ ಗೊತ್ತಿರಲಿಲ್ಲ ಎಲ್ಲರಿಗೂ. ಮಂಗಳೂರು ಯಾರದವ್ರಿಗೆ ಸೆಪ್ಟೆಂಬರ್ 10 ಬಿಜಾಪುರ ರ್ಯಾಲಿ ಫಿಕ್ಸ್ ಆಗ್ಯದ. ಅದಕ್ಕೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಬೆಳಗಾವಿ ಯಾರು. ಅದು ಟೈಮ್ ಭಾಳ ತೊಗೋದಿಲ್ಲ. ಅದು ಟೈಮ್ ಎಷ್ಟು ತೊಗೋತಾರೆ ಅಂದ್ರೆ ಒಳ್ಳೆ ಅಂದ್ರೆ 2 ತಿಂಗಳು ಟೈಮ್ ರೀ. ಅದು ಮುಗೀತು ಅನ್ನೋದೇ ನಿಮ್ಗೆ ಸ್ಟಾರ್ಟ್ ಆಗ್ತದೆ, ಲೇಟ್ ಮಾಡೋಂಗಿಲ್ಲ. ಏನೋ ಇದ್ರೂ ಸಹಿತ ಡಿಸೆಂಬರ್ ಒಳಗೆ 3 ಇಯರ್ಗಳದು ರಿಸಲ್ಟ್ ಮಾಡ್ಕೊಂಡು ಫೈನಲ್ ಜಾಯ್ನಿಂಗ್ ಮಾಡ್ಕೋತಾರು. ಗೊತ್ತಾಗತ್ತೆ ರೀ ಎಲ್ಲರಿಗೂ. ಯಾಕಂದ್ರೆ ಒಳಗಿದ್ದಂಥ ಅಗ್ನಿವೀರರು ಲಾಸ್ಟ್ ಬ್ಯಾಚ್ ರೀ. ಈಗ ಲಾಸ್ಟ್ ಅಂದ್ರೆ 4ನೇ ವರ್ಷ ಅವ್ರದ್ದು. ಈಗ ಅವ್ರದ್ದು ಬರೆದು ಬಿಡೋದು ಈ ಸದ್ಯ ಬರ್ತದೆ ರೀ. ಒಳಗಡೆ ಅಂತೂ ಖಾಲಿ ಅದ, ವೇಕೆನ್ಸಿ ಭಾಳ ಅದಾವೆ. ಒಳ್ಳೆಯ ಅವಕಾಶ ಅದ, ಸಿಕ್ಕ ಅವಕಾಶನ ಬಳಸ್ಕೋರಿ. ಯಾರು ಈ ಸಲ ಉಳಿತನ್ಬೇಡ್ರಿ. 2026-27 ಸಿಲೆಕ್ಷನ್ ಆಗಬೇಕೇ ಎಲ್ಲರೂ ನೀವು. ಇದೇ ಒಂದು ಅವಕಾಶ, ಸಿಕ್ಕ ಅವಕಾಶವನ್ನು ಬಳಸುವರಿ. ಮಹಿಳೆತನ ಮಾಡಬೇಡ್ರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.